ಸರ್ಕಾರಿ ಆದರ್ಶ ವಿದ್ಯಾಲಯ ಭೀಮಳ್ಳಿ ಶಾಲೆಯಲ್ಲಿ 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸರ್ಕಾರಿ ಆದರ್ಶ ವಿದ್ಯಾಲಯ ಭೀಮಳ್ಳಿ ಇಲ್ಲಿ ನಡೆಯುತ್ತಿರುವ ಈ 2024-25ನೇ ಸಾಲಿನ ಕ್ರೀಡಾಕೂಟವನ್ನು ಉದ್ಘಾಟಿಸಲು ನಾನು ಅತ್ಯಂತ ಸಂತೋಷದಿಂದ ಈ ಒಂದು ಕೆಲಸವನ್ನು ಮಾಡುತ್ತಿದ್ದೇನೆ. ಶಾಲಾ ವಾರ್ಷಿಕ ಕ್ರೀಡಾಕೂಟವನ್ನು ನಮ್ಮ ನೆಚ್ಚಿನ ಮುಖ್ಯ ಗುರುಗಳ ಅಧ್ಯಕ್ಷತೆಯಲ್ಲಿ ನಮ್ಮ ದೈಹಿಕ ಶಿಕ್ಷಕರುಗಳಾದ ಶ್ರೀ ದಿಲೀಪ್ ಕುಮಾರ್ ಶಿಕ್ಷಕರುತ್ತಿರುವಾಗ ನಮಗೆಲ್ಲ ಹೆಮ್ಮೆ. ಸೊ ನಾವೆಲ್ಲ ನೋಡ್ತೀವಿ ಈಗ ನಮ್ಮ ಆಟಗಳ ಬಗ್ಗೆ ತಿಳ್ಕೊಂಡು ನಾವೆಲ್ಲರೂ ಸಹ ನೀವು ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಸೋಲೆ ಇರಲಿ ಗೆಲುವು ಇರಲಿ ಎಲ್ಲರೂ ಪಾಲ್ಗೊಳ್ಳಿ, ವಿಜಯವನ್ನ ಸಾಧಿಸ್ರಿ ಅಂತ ಹೇಳ್ತೀನಿ. ಏಕೆಂದ್ರೆ ಇದು ಮಕ್ಕಳೆಲ್ಲರ ಸರ್ವತೋಮುಖ ಬೆಳವಣಿಗೆಗೆ ಅತ್ಯವಶ್ಯಕವಾಗಿದೆ. ಸೊ ಇಷ್ಟು ನನ್ನ ವೇದಿಕೆಯಲ್ಲಿ ಆಹ್ವಾನಿಸಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಧನ್ಯವಾದ ಹೇಳ್ತೇನೆ. ಜೈ ಹಿಂದ್. ಅತಿಥಿಗಳ ಭಾಷಣವನ್ನ ನೆರವೇರಿಸಿಕೊಟ್ಟಂತ ಮಕ್ಕಳಿಗೆ 26ನೇ ಜನವರಿ ಅಂಗವಾಗಿ ಆಟ ಪಾಠಗಳಲ್ಲಿ ಭಾಗವಹಿಸ್ತಕ್ಕಂಥ ಅನೇಕ ಕ್ರೀಡೆಗಳನ್ನ ಇವತ್ತು ದಿವಸ ಆಯೋಜನೆ ಮಾಡ್ತಾ ಇದ್ದೀವಿ. ಆ ಕ್ರೀಡೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಈಗ ತಾನೇ ಜಗದೀಶ್ ಮೇಡಮ್ ಅವರು ಹೇಳಿದ ಹಾಗೆ ಕ್ರೀಡೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಗೆಲುವು ಸೋಲು ಅಂತಕ್ಕಂಥದ್ದು ಅದು 2ನೇ ಭಾಗ, ಆದರೆ ಅದರಲ್ಲಿ ಭಾಗವಹಿಸತಕ್ಕಂಥದ್ದೇ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಸಹ. ಈ ಒಂದು ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಕಲಾಲಿಂಗ್ ಸರ್ ಅವರಿಗೆ ನಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಷ್ಟೆಲ್ಲ ಅಂದ್ರೆ ಕ್ರೀಡಾಕೂಟ ಹಮ್ಮಿಕೊಳ್ಳೋದಕ್ಕೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ದಿಲೀಪ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಶಾಲೆಯ ಶಿಕ್ಷಕ ಸಹೋದರ ಸಹೋದರಿಯರಿಗೆ ಸಮಯವನ್ನು ಕೊಟ್ಟು ಇಲ್ಲಿ ಭಾಗಿಯಾಗಿರೋದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಗುರುಗಳ ಅನುಮತಿಯ ಮೇರೆಗೆ ಪಥಸಂಚಲನ ಕಾರ್ಯಕ್ರಮವನ್ನು ಜರುಗುತ್ತದೆ. ಅದನ್ನು ಪ್ರಾರಂಭಿಸಲು ಮುಖ್ಯ ಗುರುಗಳು ಆದೇಶಿಸಿರುತ್ತಾರೆ. ಈ ಪಥಸಂಚಲನದಲ್ಲಿ ರಾಜ್ಯ ವರ್ಗದ ತಂಡದ ಕುಮಾರಿ ತೇಜಸ್ವಿನಿ ಹಾಗೂ ವಿಶಾಲ್ ಈ ತಂಡ ಪಥಸಂಚಲನದಲ್ಲಿ ಭಾಗವಹಿಸಿದೆ. ತುಂಬ ಒಳ್ಳೆಯ ರೀತಿಯಿಂದ ಪಥಸಂಚಲನವನ್ನು ಇಲ್ಲಿ ಭಾಗವಹಿಸಿ ಇವರು ಪಥಸಂಚಲನವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟ ಪ್ರಥಮ ಬಾರಿಗೆ ಆದರ್ಶ ವಿದ್ಯಾಲಯದಲ್ಲಿ ಜರುಗ್ತಾ ಇದೆ. ತುಂಬ ಸಂತೋಷ. ಮುದ್ದು ಮಕ್ಕಳಿಗೆ ಆಟದ ಜೊತೆ ಪಾಠದ ಜೊತೆ ಆಟ, ಇದನ್ನು ನಾವು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗಾಗಿ
ಇದನ್ನು ನಾವು ನಡೆಸಿಕೊಳ್ತಾ ಇದ್ದೇವೆ. ಇದಕ್ಕೆ ಪ್ರೋತ್ಸಾಹಿಸಿದ ಹಾಗೂ ಇದಕ್ಕೆ ಮಾರ್ಗದರ್ಶಕರಾದಂತಹ ನಮ್ಮ ಶಾಲೆಯ ಅಚ್ಚುಮೆಚ್ಚಿನ ಮುಖ್ಯ ಗುರುಗಳಿಗೆ ತುಂಬ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಪಥಸಂಚಲನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಮುಖ್ಯ ರೂವಾರಿಯಾದಂತಹ ಶ್ರೀ ಸುನೀಲ್ ಕುಮಾರ್ ಸರ್ ಅವರು, ಅವರಿಗೂ ಅಭಿನಂದನೆಗಳು. ಅದೇ ರೀತಿ ಎಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಮಾರ್ಗದರ್ಶನ ಮಾಡಿರುತ್ತಾರೆ. ನೋಡಿ, ಪ್ರಥಮ ಬಾರಿಗೆ ಅವರು ಹೇಳಿಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ.